ಕೃಷ್ಣನೂರಿನಲ್ಲಿ ಮಿತಿ ಮೀರಿದ್ದ ಮರಳು ಗಣಿಗಾರಿಕೆಯ ಮಾಫಿಯಾ. ಇದು ಸಂಪೂರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಸಾಕ್ಷಿ ಸಮೇತ ವರದಿ ಮಾಡಿತ್ತು ನಿಮ್ಮ ಸಂಪೂರ್ಣ ನ್ಯೂಸ್. ಮರಳು ಗಣಿಗಾರಿಕೆಯ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಸಂಪೂರ್ಣ ನ್ಯೂಸ್ ವರದಿ ಮಾಡಿತ್ತು. ಸಂಪೂರ್ಣ ನ್ಯೂಸ್ ವರದಿ ನಂತರ ಆರೋಪಿಗಳ ಬೇಟೆಯಾಡಿದ್ದಾರೆ ಪೊಲೀಸರು. KRIDL ಮರಳು ಸೂಪರ್ವೈಸರ್ ಸೇರಿದಂತೆ 11 ಮಂದಿ ಅರೆಸ್ಟ್ ಆಗಿದ್ದಾರೆ. 4 ಮರಳು ತುಂಬಿದ್ದ ದೋಣಿಗಳನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಕಂಡ್ಲೂರು ಬ್ರಿಡ್ಜ್ ಕೆಳಗೆ ದೋಣಿಗಳಲ್ಲಿ ಅಕ್ರಮವಾಗಿ ಮರಳು ಲೋಡ್ ಮಾಡ್ತಾ ಇದ್ರು. ಕುಂದಾಪುರ ವೃತ್ತದ ಪೊಲೀಸ್ ನಿರೀಕ್ಷಕ ಸಂತೋಷ್ ತಂಡದಿಂದ ಈ ಒಂದು ದಾಳಿ ನಡೆದಿದೆ. ವರಾಹಿ ನದಿಯಲ್ಲಿ ದೋಣಿಗಳಲ್ಲಿ ಮರಳು ತುಂಬುತ್ತಾ ಇರೋದು ಪತ್ತೆಯಾಗಿತ್ತು. ದಿನಗೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾಗಿ ಆರೋಪಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಸುನಿಲ್ ಶೆಟ್ಟಿ ಹಾಗೂ ಸೂಪರ್ವೈಸರ್ ಅಜ್ಮಲ್ ವಿರುದ್ಧ ಈ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಉತ್ತಮ ಗುಣಮಟ್ಟದ ಮರಳು ತಂದ್ರೆ ಹೆಚ್ಚುವರಿ ಹಣದ ಆಮಿಷವನ್ನ ಒಡ್ಡಿದ್ದಾರೆ ಇವರು. ಜಿಯೋ ಫೆನ್ಸಿಂಗ್ ಬೌಂಡರಿಯ ಆಚೆಗೆ ತೆರಳಿ ರಾತ್ರಿ ಹೊತ್ತು ಮರಳು ಮೈನಿಂಗ್ ಅನ್ನ ಮಾಡ್ತಾ ಇದ್ರು. ವಿಚಾರಣೆ ವೇಳೆ ಪೊಲೀಸರ ಎದುರು ಆರೋಪಿಗಳು ತಪ್ಪೊಪ್ಪಿಗೆಯನ್ನ ಒಪ್ಪಿಕೊಂಡಿದ್ದಾರೆ. ಕೃಷ್ಣನೂರು ಉಡುಪಿಯಲ್ಲಿ ಮರಳು ಗಣಿಗಾರಿಕೆ ಮಿತಿ ಮೀರಿತ್ತು. ಸಂಪೂರ್ಣ ನ್ಯೂಸ್ ಈ ಬಗ್ಗೆ ವರದಿ ಸಾಕ್ಷಿ ಸಮೇತ ವರದಿಯನ್ನ ಬಿತ್ತರಿಸಿತ್ತು. ಇದರ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು 11 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ 4 ಮರಳು ತುಂಬಿದ್ದ ದೋಣಿಗಳನ್ನ ಸಹ ಸ್ವಾಧೀನಪಡಿಸಿಕೊಂಡಿದ್ದಾರೆ. ಕಂಡ್ಲೂರು ಬ್ರಿಡ್ಜ್ ಕೆಳಗೆ ದೋಣಿಗಳಲ್ಲಿ ಅಕ್ರಮವಾಗಿ ಮರಳನ್ನ ಲೋಡ್ ಮಾಡ್ತಾ ಇದ್ರು. ಈ ವೇಳೆ ಅವರನ್ನ ಅರೆಸ್ಟ್ ಮಾಡಿದಂತಹ ಪೊಲೀಸರು ವಿಚಾರಣೆ ನಡೆಸಿದಾಗ, ನಾವು ದಿನಗೂಲಿ ಕಾರ್ಮಿಕರ ಕೆಲಸ ಮಾಡ್ತಿದ್ದೀವಿ ಸ್ವಾಮಿ, ನಮ್ದೇನು ತಪ್ಪಿಲ್ಲ. ಸುನಿಲ್ ಶೆಟ್ಟಿ ಹಾಗೂ ಸೂಪರ್ವೈಸರ್ ಅಜ್ಮಲ್ ಅವರು ನಮಗೆ ಹೆಚ್ಚಿನ ಹಣ ಕೊಡ್ತೇವೆ ಅಂತ ಹೇಳಿ ಆಮಿಷವನ್ನ ಒಡ್ಡಿದ್ರು. ಜೊತೆಗೆ ಉತ್ತಮ ಗುಣಮಟ್ಟದ ಮರಳು ತಂದ್ರೆ ನಮಗೆ ಜಾಸ್ತಿ ಹಣ ಸಿಗುತ್ತೆ ಅಂತ ಹೇಳಿ ಆಸೆ ಹುಟ್ಟಿಸಿ ನಮ್ಮ ಹತ್ರ ಈ ಕೆಲಸ ಮಾಡಿಸ್ತಾ ಇದ್ರು ಅಂತ ಹೇಳಿ ಅವರು ತಪ್ಪೊಪ್ಪಿಗೆಯನ್ನು ಒಪ್ಕೊಂಡಿದ್ದಾರೆ. ಜೊತೆಗೆ ಜಿಯೋ ಫೆನ್ಸಿಂಗ್ ಬೌಂಡರಿಯ ಆಚೆಗೆ ತೆರಳಿ, ಅಂದ್ರೆ ಏನು ಲಿಮಿಟ್ ಏನಿರುತ್ತಲ್ಲ, ಸರ್ಕಾರದ ಲಿಮಿಟ್ ಅನ್ನ ಮೀರಿ ಆಚೆ ಹೋಗ್ಬಿಟ್ಟು ಅಲ್ಲಿಂದ ರಾತ್ರಿ ಹೊತ್ತು ಮರಳು ಮೈನಿಂಗ್ ಅನ್ನ ಮಾಡ್ತಾ ಇರೋದಾಗಿ ಆರೋಪಿಗಳು ಪೊಲೀಸರ ವಿಚಾರಣೆ ವೇಳೆ ತಪ್ಪೊಪ್ಪಿಗೆಯನ್ನು ಒಪ್ಪಿಕೊಂಡಿದ್ದಾರೆ. ಇದು ಸಂಪೂರ್ಣ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯಾಗಿ ನಾವು ಈ ಕಳೆದ ಒಂದು ವಾರದಿಂದ ಹಿಂದೆ ಈ ಬಗ್ಗೆ ವರದಿಯನ್ನ ಮಾಡಿದ್ವಿ. ಇದು ಈಗ ಇಂಪ್ಯಾಕ್ಟ್ ಆಗಿದೆ. ಇದು ಸಂಪೂರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ಉಡುಪಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆಯ ವಿರುದ್ಧ ಧ್ವನಿ ಎತ್ತಿತ್ತು ನಿಮ್ಮ ಸಂಪೂರ್ಣ ನ್ಯೂಸ್. ನೊಂದವರ ಧ್ವನಿಯಾಗಿ ಕೃಷ್ಣನೂರಿನಲ್ಲಿ ಗಣಿಗಾರಿಕೆಯ ವಿರುದ್ಧ ಧ್ವನಿ ಎತ್ತಿ ಇದೀಗ ಆರೋಪಿಗಳ ಎಡೆಮುರಿ ಕಟ್ಟುವಲ್ಲಿ ಸಂಪೂರ್ಣ ನ್ಯೂಸ್ ಪಾತ್ರವು ದೊಡ್ಡದಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಮರಳು ಗಣಿಗಾರಿಕೆಯ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಕಳೆದ 20 ದಿನಗಳ ಹಿಂದೆ ಅಷ್ಟೇ ಪ್ರಸಾರ ಮಾಡಿ ಆ ಸುದ್ದಿ ಯಾರಿಗೆ ತಲುಪಬೇಕೋ ಅವರಿಗೆ ತಲುಪುವಂತೆ ಮಾಡಿತ್ತು ನಿಮ್ಮ ಸಂಪೂರ್ಣ ನ್ಯೂಸ್. ಇದರ ಬೆನ್ನಲ್ಲೇ ಕುಂದಾಪುರ ವೃತ್ತ ಪೊಲೀಸ್ ನಿರೀಕ್ಷಕರಾದಂತಹ ಸಂತೋಷ್ ತಂಡದಿಂದ ಮರಳು ಗಣಿಗಾರಿಕೆಯಲ್ಲಿ ನಡೀತಾ ಇತ್ತು. ಅಲ್ಲಿ ದಾಳಿಯಾಗಿದೆ. ದಾಳಿಯ ವೇಳೆ 11 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಸುನಿಲ್ ಶೆಟ್ಟಿ ಹಾಗೂ ಆ ಒಂದು ಮೈನಿಂಗ್ ನ ಸೂಪರ್ವೈಸರ್ ಆದಂತಹ ಅಜ್ಮಲ್ ವಿರುದ್ಧ ಕೇಸನ್ನ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಜಿಯೋ ಫೆನ್ಸಿಂಗ್ ಬೌಂಡರಿಯನ್ನ ದಾಟಿ ಮರಳು ಗಣಿಗಾರಿಕೆ ಮಾಡ್ತಾ ಇದ್ರು ಆರೋಪಿಗಳು. ಈ ವೇಳೆ ದಾಳಿ ಮಾಡಿದಂತಹ ಪೊಲೀಸರು 11 ಜನ ಆರೋಪಿಗಳನ್ನ ಎಡೆಮುರಿ ಕಟ್ಟಿ FIR ದಾಖಲಿಸಿಕೊಂಡಿದ್ದಾರೆ. ಇದು ಸಂಪೂರ್ಣ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಹಾಗೂ ಇಂಪ್ಯಾಕ್ಟ್ ಸ್ಟೋರಿ.